ಎಲ್ರಿಗೂ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಫಿಶ್ ಫ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಇದು ನಂದು 2ನೇ ಸಲ ಮಾಡ್ತಿರೋದು. ಸಂಡೇ ಮಾಡಿದ್ದೆ, ಫಸ್ಟ್ ಟೈಮ್ ಸಂಡೇ ಮಾಡಿದ್ದು. ಸೊ ತುಂಬ ಅಂದರೆ ತುಂಬ ರುಚಿಯಾಗಿ ತುಂಬ ಸಖತ್ತಾಗಿ ಬಂದಿತ್ತು. ಸೊ ಅದಕ್ಕೆ ತುಂಬ ಚೆನ್ನಾಗಿತ್ತು ಅಂತೇಳಿ ಈ ಸಂಡೇ ಕೂಡ ಟ್ರೈ ಮಾಡ್ತಾಯಿದ್ದೀವಿ. ಸೊ ಏನೂ ಇಲ್ಲ, ಇಲ್ಲಿ 700 ಗ್ರಾಮ್ಸ್ ಅಷ್ಟು ಫಿಶ್ನ ತೊಗೊಂಡಿದ್ದೀವಿ. ಸೊ ಆ ಫಿಶ್ಗೆ ಮಸಾಲೆ ಏನು ಫಿಶ್ ಫ್ರೈ ಮಸಾಲೆ ಬರುತ್ತಲ್ಲ, ಫಿಶ್ ಫ್ರೈ ಮಸಾಲೆ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್, ಉಪ್ಪು ಹಾಕಿ ಮಸಾಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಕ್ಲೀನಾಗಿ ಯಾವುದೇ ರೀತಿ ಗಂಟು ಇಲ್ದಿರ ನೀಟಾಗಿ ಈ ಥರ ಏನು ಸಾಲ್ಟು, ಚಿಲ್ಲಿ ಪೌಡರ್ ಮತ್ತು ಏನು ಮಸಾಲೆನ ಹಾಕಿರ್ತೀವಿ, ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಫಿಶ್ಗೆ ಏನು ಪೀಸಸ್ ತೊಗೊಂಡು ಬಂದಿರ್ತೀವಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಆಲ್ರೆಡಿ ಇಟ್ಕೊಂಡು ನೀರೆಲ್ಲ ಕ್ಲೀನಾಗಿ ಸೋದಿಸಿದ್ದೀನಿ. ಸೊ ಆ ಫಿಶ್ ಫ್ರೈ ಏನು ಇದಿದೆ, ಸೊ ಅದಕ್ಕೆಲ್ಲ ಪೀಸ್ಗೆಲ್ಲ ಕ್ಲೀನಾಗಿ ಮಸಾಲೆನ ಅಂಟೋ ಥರ ಕ್ಲೀನಾಗಿ ನಾನಿಲ್ಲಿ ಕ್ಲೀನಾಗಿ ಇದು ಮಾಡಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಸ್ಟೋರ್ ಮಾಡ್ತಿದ್ದೀನಿ. ನೋಡಿರ್ಬೋದು ಯಾವ ಥರ ನಾನು ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಅದಕ್ಕೆಲ್ಲ ಹಿಡೀಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಸೊ ಈಗ ಇನ್ನೊಂದು 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ತವ ಮೇಲೆ ಫ್ರೈ ಮಾಡ್ಕೊಳಕ್ಕೆ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ಈಗ 15 ಮಿನಿಟ್ಸ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇಲ್ಲಿ ನಾನು ಹಳೆ ತವ ಇತ್ತು, ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ ಫಿಶ್ ಫ್ರೈಗೆ. ಸೊ ಇಲ್ಲಿ ಫಸ್ಟ್ಗೆ ಒಂದು ತವ ಆಲ್ರೆಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 to 4 ಮಿನಿಟ್ಸ್ ಎಲ್ಲ ಬಿಸಿ ಆದಮೇಲೆ ಅದಕ್ಕೊಂದು ಸ್ಪೂನಷ್ಟು ಆಯಿಲ್ನ ಹಾಕಿ ಈಗ ಒಂದೊಂದೇ ಪೀಸ್ನ ಕ್ಲೀನಾಗಿ ನೀಟಾಗಿ ತವ ಮೇಲೆ ಹಾಕ್ತಿದ್ದೀನಿ. ಆ್ಯಕ್ಚುಲಿ ನಾವಿದು ಸಾಲ್ಮನ್ ಫಿಶ್ ಅಂತ ಬರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ವಿ. ತುಂಬ ರುಚಿಯಾಗಿತ್ತು. ಸೊ ಮತ್ತು ಇದರಲ್ಲಿ ಫ್ಯಾಟ್ ತುಂಬಾ ಕಡಿಮೆ ಇದೆ, ಹೈ ಪ್ರೋಟೀನ್ ಇದೆ. ಸೊ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಒಂದು ಸ್ವಲ್ಪ ಹೈ ಕಾಸ್ಟ್ ಈ ಫಿಶ್ಶು, ಅದು ಬಿಟ್ಟರೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ತಿನ್ನಬೇಕಾದ್ರೆ ಇನ್ನೊಂದು ಏನಂದರೆ ಮುಳ್ಳಿದ್ರೆ ನಮಗೆ ಫಿಶ್ನ ತಿಂದಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋದಿಲ್ಲ. ಬಟ್ ಇದರಲ್ಲಿ ಮುಳ್ಳು ಇರಲಿಲ್ಲ, ಎಲ್ಲೋ ಒಂದೊಂದು ದೊಡ್ಡ ಮುಳ್ಳಿತ್ತು, ಅದು ಬಿಟ್ಟರೆ ಸಣ್ಣ ಮುಳ್ಳಿರಲಿಲ್ಲ. ಆರಾಮಾಗಿ ಚಿಕನ್ ಯಾವ ಥರ ನಾವು ತಿಂತೀವಿ ಆ ಥರ ತಿನ್ಬೋದು. ಸೊ ನೋಡಿ ಆಲ್ರೆಡಿ ಒಂದು ಕಡೆ ಫ್ರೈ ಆಗಿದೆ, ಇನ್ನೊಂದು ಕಡೆ ಫ್ರೈ ಆಗಿದೆ ನೋಡಿ. ಇಲ್ಲಿ ನಾನು ಸರ್ವ್ ಮಾಡ್ಕೊತಿದ್ದೀನಿ. ಏನಿಲ್ಲ, ಚೆನ್ನಾಗಿ ತವ ಕಾದಿತ್ತು, ಅದ್ರ ಮೇಲೆ ಒಂದು 5 ಮಿನಿಟ್ಸ್ ಇಲ್ಲ ಒಂದು 4 ಮಿನಿಟ್ಸ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ತುಂಬ ಬೇಗ ಇದು ಫ್ರೈ ಆಗುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಆಯಿಲ್ ಹಾಕಿದರೂ ಕೂಡ ನಾನು ಫುಲ್ ಡ್ರೈ ಆಗಿದೆ. ಒಂದು ಸ್ವಲ್ಪ ನೀರಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಸೊ ನಾರ್ಮಲಾಗಿದ್ದಾಗಲೇ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡಬೇಕಾಗತ್ತೆ. ನೀವೇನೇ ಮಾಡಬೇಕಾದ್ರೆ ಫಿಶ್ ತೊಳೆದು ನೀವು ಮ್ಯಾರಿನೇಟ್ ಮಾಡೋದಕ್ಕೆ ಮುಂಚೆ ಫಿಶ್ ತೊಳೆದಿದ್ದಾದಮೇಲೆ ಫಿಶಲ್ಲಿ ಪೂರ್ತಿ ನೀರು ಹೋಗೋ ಥರ ನೀವು ಅದನ್ನೆಲ್ಲ ಫುಲ್ ಇದು ಮಾಡ್ಕೊಳ್ಬೇಕಾಗುತ್ತೆ. ಫಿಶ್ ನೀರೆಲ್ಲ ಹಿಂದಾಕ್ಬಿಟ್ಮೇಲೆ ನೀವು ಏನು ಮ್ಯಾರಿನೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಏನು ಮಸಾಲೆ ಹಾಕಿದ್ದು ಗಟ್ಟಿಯಾಗಿ ಫಿಶ್ಗೆ ಹಿಡ್ಕೊಳ್ಳುತ್ತೆ. ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನೀರು ತೊಳೆದಿದ್ದ ತಕ್ಷಣ ಹಂಗೆ ಮ್ಯಾರಿನೇಟ್ ಮಾಡಿದ್ರೆ ಉಪ್ಪು ಖಾರ ಏನೂ ಹಿಡಿಯೋದಿಲ್ಲ, ಅಷ್ಟು ಚೆನ್ನಾಗೂ ಇರೋದಿಲ್ಲ. ಸೊ ಇಲ್ಲಿ ನಾನು ಮತ್ತೆ 2ನೇ ಸಲ ಫಿಶ್ನ ಹಾಕ್ತಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಸಲ ಮಾಡಿದಾಗ ಅಪ್ಪ ಅಮ್ಮ ತಿಂದಿದ್ರು, ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟರು. ಸೊ ಸರಿ ನನ್ನ ತಮ್ಮ ಇರಲಿಲ್ಲ, ಬಟ್ ಈ ಸಾರಿ ನನ್ನ ತಮ್ಮ ಬರ್ತೀನಿ ಅಂತ ಹೇಳ್ದ. ಹಾಗೆ ನಾವು ಹನುಮಾನ್ ಜಯಂತಿಗೆ ಊರಿಗೆ ಹೋಗಬೇಕಿತ್ತು. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಊರಲ್ಲಿ ಹನುಮಾನ್ ಜಯಂತಿನ. ಸೊ ಅಲ್ಲಿಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಅವನು ಬರ್ತೀನಿ ಅಂದ. ಸೊ ಅದಕ್ಕೆ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಸೊ ನೀವೇ ನೋಡ್ತಿರ್ಬೋದು ಯಾವ ಥರ ಈ ಫಿಶ್ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಇಲ್ಲ ಆದ್ರೂ ಎಷ್ಟು ಕ್ಲೀನಾಗಿ ನೀರು ನೋಡಿ, ಒಳಗಡೆ ಏನೂ ಕೂಡ ವಾಟ್ರ್ ಥರ ಏನೂ ಇಲ್ಲ. ತುಂಬ ಕ್ಲೀನಾಗಿ ಮಸಾಲೆ ಎಲ್ಲ ಹಿಡಿದು ತುಂಬ ಕ್ಲೀನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.